ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕಂತೂ ಒಂದು ಸುದ್ದಿ ಸಖತ್ ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನಟಿ ರಾಶಿಕಾ ಅವರು ಇತ್ತೀಚೆಗೆ ಕೊಟ್ಟಿರೋ ಒಂದು ಇಂಟರ್ವ್ಯೂ ಇಂಟರ್ನೆಟ್ನಲ್ಲಿ ಬೆಂಕಿ ಹಚ್ಚಿದಂಗೆ ಓಡಾಡ್ತಾ ಇದೆ. ಅದರಲ್ಲೂ ಅವರು ನಟ ಗಿಲ್ಲಿ ಬಗ್ಗೆ ಆಡಿರೋ ಆ ಒಂದು ಮಾತು ಈಗ ಎಲ್ಲರ ಗಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ರಾಶಿಕಾ ಬಿಚ್ಚಿಟ್ಟ ಆ ಸೀಕ್ರೆಟ್ ಏನು? ಗಿಲ್ಲಿ ಜೊತೆ ಸಿನಿಮಾ ಮಾಡೋಕ್ಕೆ ರಾಶಿಕಾ ಇಟ್ಟ ಕಂಡೀಷನ್ಸ್ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಕೊನೆ ತನಕ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ಖಾಸಗಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದ ರಾಶಿಕಾ ಅವರಿಗೆ, ಬಿಗ್ ಬಾಸ್ ರಾಶಿಕಾ ಅವರಿಗೆ ನಿರೂಪಕರು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆನ ಕೇಳ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಗಿಲ್ಲಿ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ, ಹೀರೋಯಿನ್ ಆಗಿ ನಟಿಸ್ತೀರಾ ಗಿಲ್ಲಿ ಅವ್ರ ಜೊತೆ ಅಂತ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ರಾಶಿಕಾ ಅವರಿಗೆ. ಅದಕ್ಕೆ ರಾಶಿಕಾ ಅವರು ಕೊಟ್ಟಿರೋ ಉತ್ತರ ನಿಜಕ್ಕೂ ಸಖತ್ ಮಾಸ್ ಆಗಿದೆ ಅಂತಲೇ ಹೇಳ್ಬೋದು. ಅವರು ಅಂಜಿಕೆ ಇಲ್ಲದೆ ನೇರವಾಗಿ ಹೇಳಿದ್ದೇನು ಗೊತ್ತಾ? ನನಗೆ ಕತೆ ಇಷ್ಟ ಆದರೆ ಖಂಡಿತವಾಗಿಯೂ ನಾನು ಗಿಲ್ಲಿ ಜೊತೆ ಹೀರೋಯಿನ್ ಆಗಿ ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ರಾಶಿಕಾ ಅವರು. ಅಷ್ಟೇ ಅಲ್ಲ, ರಾಶಿಕಾ ಅವರು ಸಿನಿಮಾದಲ್ಲಿ ಕತೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ, ಬರೀ ಕಾಂಬಿನೇಷನ್ ಮುಖ್ಯ ಅಲ್ಲ, ಕತೆಯಲ್ಲಿ ನನಗೂ ಒಳ್ಳೆ ಸ್ಕೋಪ್ ಇರಬೇಕು, ಪಾತ್ರ ಅಷ್ಟೇ ಆಗಬೇಕು ಅಂತ ಅದ್ಭುತವಾದ ಕತೆ ಸಿಕ್ಕರೆ ಗಿಲ್ಲಿ ಜೊತೆ ಜೋಡಿ ಆಗೋಕ್ಕೆ ನನಗೇನೂ ಅಡ್ಡಿ ಇಲ್ಲ ಅಂತ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಬೆಡಗಿ ರಾಶಿಕಾ ಅವರು. ಸ್ಟೇಟ್ಮೆಂಟ್ ಹೇಳಿದ್ದು ರಾಶಿಕಾ ಅವರು. ಈ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ ತಕ್ಷಣವೇ ಸಿನಿ ಪ್ರೇಕ್ಷಕರು ಸಖತ್ ಖುಷಿಯಾಗಿದ್ದಾರೆ. ಹಾಗೆ ಗಿಲ್ಲಿ ಫ್ಯಾನ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಇವರಿಬ್ಬರ ಜೋಡಿ ಬೆಳ್ಳಿ ಪರದೆ ಮೇಲೆ ಬಂದರೆ ಪಕ್ಕಾ ಮಾಸ್ ಆ್ಯಂಡ್ ಕ್ಲಾಸ್ ಕಾಂಬಿನೇಷನ್ ಆಗುತ್ತೆ ಅಂತ ಈಗಲೇ ಕಾಮೆಂಟ್ಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಈ ಜೋಡಿ ಸೂಪರ್, ಇವರಿಬ್ಬರಿಗೂ ಯಾರಾದರೂ ಡೈರೆಕ್ಟರ್ ಸಿಕ್ಕರೆ ಒಳ್ಳೆ ಕತೆ ರೆಡಿ ಮಾಡಿ ಅಂತ ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಇನ್ನು ಇವರಿಬ್ಬರ ಸಿನಿಮಾ ಬಂದರೆ ಹೇಗೆ ಒಂದು ಕಾಂಬಿನೇಷನ್ ವರ್ಕೌಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಇಮ್ಯಾಜಿನೇಷನ್ ಹೇಳೋದಾದರೆ, ಇಲ್ಲಿ ಫ್ಯಾನ್ಸ್ಗಳ ಇಮ್ಯಾಜಿನೇಷನ್ ಹೇಳೋದಾದರೆ, ಗಿಲ್ಲಿ ಅವ್ರದ್ದು ಪಕ್ಕಾ ಲೋಕಲ್ ಮಾಸ್ ಮತ್ತು ರಗಡ್ ಬಾಡಿ ಲ್ಯಾಂಗ್ವೇಜ್, ಇತ್ತ ರಾಶಿಕಾ ಅವರದ್ದು ಕ್ಲಾಸ್ ಮಾಡರ್ನ್ ಮತ್ತು ಬೋಲ್ಡ್ ಲುಕ್. ಈ ಇಬ್ಬರು ಸ್ಕ್ರೀನ್ ಮೇಲೆ ಜೊತೆಯಾಗಿ ಬಂದರೆ ಅಪೋಸಿಟ್ ಅಟ್ರ್ಯಾಕ್ಟ್ ಅನ್ನೋ ತರಹ ಸಿನಿಮಾ ಸಖತ್ ಕಮರ್ಷಿಯಲ್ ಹಾಗೂ ಹಿಟ್ ಆಗುತ್ತೆ ಅನ್ನೋದು ಗಾಂಧಿನಗರದ ಟಾಕ್ ಆಗಿರುತ್ತೆ. ಇನ್ನು ಬಿಗ್ ಬಾಸ್ ಶೋನಲ್ಲಿ ರಾಶಿಕಾ ಶೆಟ್ಟಿ ಮತ್ತು ಗಿಲ್ಲಿ ಇಬ್ಬರು ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ನಿಂದ ಸಖತ್ ಹೈಪ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನಿಂದ ಹೊರಬಂದ ನಂತರ ರಾಶಿಕಾ ಶೆಟ್ಟಿಯವರು ಕೊಟ್ಟಿರುವ ಇಂಟರ್ವ್ಯೂಗಳಲ್ಲಿ ಸಹಸ್ಪರ್ಧಿಯಾಗಿದ್ದ ಗಿಲ್ಲಿ ನಟ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾನೇ ಇತ್ತು. ಇನ್ನು ಬಿಗ್ ಬಾಸ್ ಶೋನಲ್ಲಿ ಇವರಿಬ್ಬರು ಎಷ್ಟೇ ಜಗಳ ಆಡಿರಲಿ, ಕಿತ್ತಾಡಿರಲಿ, ಹೊಡೆದಾಡಿರಲಿ, ಏನೇ ಮಾಡಿದರೂ ಸಹ ಇಬ್ಬರ ಒಂದು ಕಾಂಬಿನೇಷನ್ ಎಲ್ಲರಿಗೂ ಜನರಿಗೆ ಇಷ್ಟ ಆಗ್ತಾನೇ ಇತ್ತು ಅಂತಲೇ ಹೇಳಬಹುದು. ಎಷ್ಟೇ ಮುನ್ಸ್ಕೊಂಡ್ರೂ ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಅದೊಂದು ಆಟ. ಇಲ್ಲಿ ನಾವು ಹೊರಗಡೆ ಹೇಗಿರಬೇಕು ಹಾಗೆ ಇರ್ತೀವಿ ಅನ್ನೋ ಒಂದು ಗೌರವವನ್ನು ಒಬ್ಬರಿಗೊಬ್ಬರು ಕೊಡ್ತಾನೆ ಬಂದಿರೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಗಿಲ್ಲಿ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದರೆ ಬರೀ ಹೈಪ್ ಅಥವಾ ಟ್ರೆಂಡಿಂಗೋಸ್ಕರ ಸಿನಿಮಾ ಮಾಡಲ್ಲ. ಕತೆ ತುಂಬ ಚೆನ್ನಾಗಿರಬೇಕು, ನನ್ನ ಪಾತ್ರಕ್ಕೆ ಗೌರವ ಮತ್ತು ನಟನೆಗೆ ಸ್ಕೋಪ್ ಇರಬೇಕು, ಕತೆ ಇಷ್ಟವಾದರೆ ಖಂಡಿತವಾಗಿ ಗಿಲ್ಲಿ ಜೊತೆ ಮಾಡ್ತೀನಿ ಸಿನಿಮಾ ಅನ್ನೋದರಲ್ಲೇ ಗೊತ್ತಾಗತ್ತೆ ಆ ಒಂದು ಗೌರವ ಇಬ್ಬರಿಗೂ ಎಷ್ಟಿದೆ ಅಂತ. ಹಾಗೆಯೇ ಸಾಕಷ್ಟು ಜನ ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರಲಿ ಎಂದು ಫ್ಯಾನ್ಸ್ ಆಸೆ ಪಡ್ತಿರುವುದು ಮತ್ತು ಯೂಟ್ಯೂಬ್ನಲ್ಲಿ ಹೈಪ್ ಸೃಷ್ಟಿಯಾಗಿರುವುದು ನಿಜ. ಆದರೆ ಅಧಿಕೃತವಾಗಿ ಇವರಿಬ್ಬರು ಜೊತೆಯಾಗಿ ನಟಿಸುತ್ತಿರುವ ಯಾವ ಹೊಸ ಸಿನಿಮಾ ಇನ್ನೂ ಅನೌನ್ಸ್ ಆಗಿಲ್ಲ. ರಾಶಿಕಾ ಶೆಟ್ಟಿಯವರು ಕೂಡ ಈಗ ಸದ್ಯಕ್ಕೆ ಒಳ್ಳೆಯ ಕತೆಗಾಗಿ ಕಾಯ್ತಾ ಇದ್ದು, ಗಿಲ್ಲಿ ನಟ ಅವರು ತಮ್ಮದೇ ಆದ ಸಿನಿಮಾ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಸಿನಿಮಾ ಬಗ್ಗೆ ಏನೇ ರೂಮರ್ಸ್ ಇದ್ದರೂ ಅಸಲಿ ವಿಷಯ ಏನಪ್ಪ ಅಂದರೆ, ರಾಶಿಕಾ ಅವರು ಕತೆ ಇಷ್ಟ ಆದರೆ ಗಿಲ್ಲಿ ಜೊತೆ ಸಿನಿಮಾ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ನಟಿಸೋಕೆ ಸೈ ಅಂದಿದ್ದಾರೆ. ಆದರೆ ಇನ್ನು ಯಾವುದೇ ಸಿನಿಮಾ ಅಫಿಷಿಯಲ್ ಆಗಿ ಸೈನ್ ಆಗಿಲ್ಲ. ಇವರಿಬ್ಬರ ಕಾಂಬಿನೇಷನಲ್ಲಿ ಮುಂದಿನ ದಿನಗಳಲ್ಲಿ ಸಿನಿಮಾ ಬರಲಿ ಅನ್ನೋದು ಸಾಕಷ್ಟು ಅಭಿಮಾನಿಗಳ ಒಂದು ಆಶಯ ಕೂಡ ಆಗಿರುತ್ತೆ. ಇನ್ನು ರಾಶಿಕಾ ಇಂಟರ್ವ್ಯೂ ಮುಗಿದ ತಕ್ಷಣ ಗಿಲ್ಲಿ ಜೊತೆ ನಟಿಸ್ತೀನಿ ಅನ್ನೋ ಒಂದು ಮಾತು ಹೇಳಿದ್ರಿಂದ ಸ್ಯಾಂಡಲ್ವುಡ್ ಕೆಲ ಯುವ ನಿರ್ದೇಶಕರು ಇವರಿಬ್ಬರ ಇಮೇಜ್
ಮ್ಯಾಚ್ ಆಗುವಂತಹ ಕಾಮಿಡಿ ರೊಮ್ಯಾಂಟಿಕ್ ಕಥೆಗಳನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಇದೆ. ಸದ್ಯಕ್ಕೆ ಇಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೈಪ್ ಇರುವುದರಿಂದ ಇವರಿಬ್ಬರನ್ನ ಒಟ್ಟಿಗೆ ಸ್ಕ್ರೀನ್ ಮೇಲೆ ತಂದರೆ ಸಿನಿಮಾ ಅನೌನ್ಸ್ ಆದ ದಿನದಿಂದಲೇ ಒಳ್ಳೆಯ ಬಿಸ್ನೆಸ್ ಮತ್ತು ಪ್ರಚಾರ ಸಿಗುತ್ತೆ ಅನ್ನೋದು ಪ್ರೊಡ್ಯೂಸರ್ಸ್ ಲೆಕ್ಕಾಚಾರ ಆಗಿರಬಹುದು. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಬಿಗ್ ಬಾಸ್ ಇತಿಹಾಸದಲ್ಲೇ ಹೊರಗಡೆ ಬಂದ ಮೇಲೆ ಕಂಟೆಸ್ಟೆಂಟ್ಗಳ ಕಾಂಬಿನೇಷನ್ಗೆ ಈ ರೇಂಜ್ ಕ್ರೇಜ್ ಸಿಕ್ಕಿರೋದು ತುಂಬ ಅಪರೂಪ. ಗಿಲ್ಲಿಯವರ ಲೋಕಲ್ ಮಾಸ್ ಸ್ಟೈಲ್ ಹಾಗೂ ರಾಶಿಕಾ ಅವರ ಮಾಡರ್ನ್ ಲುಕ್ಗೆ ಆಲ್ರೆಡಿ ಫ್ಯಾನ್ಸ್ ಫಿದಾ ಆಗೋಗಿದ್ದಾರೆ. ಒಂದು ವೇಳೆ ಇಬ್ಬರ ಸಿನಿಮಾ ಸೆಟ್ ಏರಿದರೆ ಅದು ಖಂಡಿತ ಬ್ಲಾಕ್ ಆಫೀಸನ್ನು ಧೂಳು ಎಬ್ಬಿಸೋದ್ರಲ್ಲಿ ಡೌಟೇ ಇಲ್ಲ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ನನ್ನ ಒಂದು ಪ್ರಶ್ನೆ ನಿಮಗೇನು ಅನಿಸುತ್ತೆ? ಕತೆ ಇಷ್ಟ ಆದರೆ ಗಿಲ್ಲಿ ಜೊತೆ ಹೀರೋಯಿನ್ ಆಗ್ತೀನಿ ಅನ್ನೋ ರಾಶಿಕಾ ಅವರ ಈ ಮಾತು ನಿಮಗೆ ಇಷ್ಟ ಆಯಿತಾ? ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬಂದರೆ ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ದಿಸ್ ವಿಡಿಯೋ.